ಅಲ್ಲಿ ಹೇಗಿದ್ದಾನೆ, ಅವನನ್ನು ಯಾರು ನೋಡ್ಕೋತಿದ್ದಾರೆ? ಅವನನ್ನು ಯಾರೇ ನೋಡ್ಕೊಂಡ್ರು ನಾನಿದ್ದಾಗ ಆಗಲ್ಲ. ಏನು ಮಾಡಲಿ? ಕಾಲ್ ಮಾಡಿ ಹೇಗಿದ್ದಾನೆ ಅಂತ ಕೇಳಲ್ಲ? ನಾನು ಈ ರೀತಿ ಇದ್ದಕ್ಕಿದ್ದ ಹಾಗೆ ಬಂದ್ಬಿಟ್ಟೆ ಅಂತ ಅಭಿ ಬೇಜಾರು ಮಾಡ್ಕೊಂಡಿರ್ತಾನೆ. ಆಫೀಸಲ್ಲಿ ಕೆಲಸಗಳೆಲ್ಲ ಹೇಗೆ ನಿಭಾಯಿಸ್ತಿರ್ತಾನೆ, ಒಬ್ಬನೇ ಅದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಒದ್ದಾಡ್ತಿರ್ತಾನೆ. ಒಂದ್ಸಲ ಅವ್ನಿಗೆ ಫೋನ್ ಮಾಡಿ ಮಾತಾಡಿಸ್ಲಾ? ಇಲ್ಲ, ನಾನು ಯಾಕೆ ಕಾಲ್ ಮಾಡಬೇಕು? ನಾನೇನು ತಪ್ಪು ಮಾಡಿದೆ ಅಂತ ಅವನನ್ನು ಬಿಟ್ಟು ಹೋದ? ಅಕಸ್ಮಾತ್ ನಾನು ತಪ್ಪಾಗಿ ಮಾತಾಡಿದ್ರು ಕ್ಷಮಿಸ್ಬೋದಿತ್ತಲ್ವಾ? ನಾನು ಈ ಥರ ಕೋಪದಲ್ಲಿ ಮಾತಾಡೋದೇನು ಹೊಸದಲ್ವಲ್ಲ? ಅಷ್ಟಕ್ಕೆ ನನ್ನ ಮೇಲೆ ಕೈ ಮಾಡ್ಬಿಟ್ಟ. ಇದೇ ಕೈಯಲ್ಲಿ ಅವನ್ನ ಎತ್ತ ಆಡಿಸಿದ್ದೀನಿ, ಅವನಿಗೆ ಊಟ ಮಾಡಿಸಿದ್ದೀನಿ. ಅಂಥದ್ರಲ್ಲಿ ಅವ್ನು ತಪ್ಪಾಗಿ ಮಾತಾಡ್ದ ಅಂತ ಅವ್ನಿಗೆ ಒಂದೇಟು ಹೊಡೆಯೋ ಹಕ್ಕು ಇಲ್ವಾ ನನಗೆ? ಅವನಿಗೆ ಯಾವತ್ತೂ ನನಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಇಲ್ಲ, ನಾನು ಏನು ಅಂತ ಅವನಿಗೆ ಅರ್ಥ ಆಗಬೇಕು. ಅವನಾಗ ಅವನೇ ನನಗೆ ಕಾಲ್ ಮಾಡಬೇಕು. ನಾನು ಯಾಕೆ ಕಾಲ್ ಮಾಡಬೇಕು? ಮನೆ ಬಿಟ್ಟು ಹೋಗಿರೋನು ಅವನಿಲ್ಲ ಅಂದ್ರೆ ನನಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ ಅವನಿಗೂ ಗೊತ್ತಲ್ವಾ? ಬೇಕಿದ್ರೆ ಅವನೇ ಕಾಲ್ ಮಾಡಲಿ. ಇಲ್ಲ, ಇಂಥ ಟೈಮಲ್ಲಿ ನಾನು ಹಠ ಮಾಡಬಾರ್ದು. ಅಣ್ಣ ಆಗಿ ನಾನೇ ಮೊದಲು ಸೋಲ್ತೀನಿ, ನಾನೇ ಮೊದಲು ಕಾಲ್ ಮಾಡ್ತೀನಿ. ಅವನೇ ಕಾಲ್ ಮಾಡಲಿ ಅಂತ ನಾನು ಯಾಕೆ ಕಾಯಬೇಕು? ನನಗವನ ಜೊತೆ ಜಗಳಾಡೋ ಹಕ್ಕು ಇದೆ, ಮಾತಾಡೋ ಹಕ್ಕು ಇದೆ. ನಾನೇ ಕಾಲ್ ಮಾಡ್ತೀನಿ. The number you have dialed is currently busy. Please try later. ದರಿದ್ರದವರು ಸೀರಿಯಲ್ ಬರೋ ಟೈಮಲ್ಲೇ ಕ್ರಿಕೆಟ್ ಆಗಿ ಸಾಯ್ತಾರೆ. ಯಾರಿಗೋ ಹೇಳಿದ್ದು? ನೋಡೋರ್ಗಲ್ಲ ತಾತ, ಆಡೋರ್ಗೆ ನಾನು ಹೇಳಿದ್ದು. ನಾನಪ್ಪ ಉಗ್ರ ಪ್ರತಾಪಿ. ಹಾಗಿದೆ ಆರೋಗ್ಯ? ತಿಂಡಿ ಗಿಂಡಿ ತಿಂದ್ಯಾ? ರೆಸ್ಟ್ ತಗೊಂಡ್ಯಾ? ಮ್ಯಾಚ್ ಅಂದ ತಕ್ಷಣ ಅಣ್ಣಂಗೆ ಜ್ವರನೇ ಹೊಟ್ಟೋಯ್ತು ಅಲ್ವಾ ಅಣ್ಣ? ಕ್ರಿಕೆಟ್ ಮ್ಯಾಚ್ ಅಂದರೆ ನನಗೆ ತುಂಬ ಇಷ್ಟ. ಅದೆಂಥ ಟೈಮ್ ಇದ್ದರೂ ನಾನು ಕ್ರಿಕೆಟ್ ಮ್ಯಾಚ್ ನೋಡೋದನ್ನ ಮಿಸ್ ಮಾಡಲ್ಲ. ಎಲ್ಲರೂ ಮ್ಯಾಚ್ ನೋಡೋದಕ್ಕೆ ಶುರು ಮಾಡಿಬಿಟ್ರಾ ಇನ್ನು ನಮ್ಮ ಹೆಣ್ಮಕ್ಳ ಕೈಗೆ ರಿಮೋಟ್ ಸಿಕ್ದಾಗೆ. ಸಿರಿ, ರಿಮೋಟ್ ಸಿಗೋದಿರಲಿ, ಈಗ ಸದ್ಯಕ್ಕೆ ಮನೆ ಹೆಂಗಸರೆಲ್ಲ ಸಪ್ಲೈಯರ್ಸೇ. ಇವ್ರು ಹೀಗೆ ಕ್ರಿಕೆಟ್ ನೋಡುವಾಗ ಇವ್ರಿಗೆ ಬೇಕಾಗಿರೋ ತಿಂಡಿಗಳನ್ನೆಲ್ಲ ನಾವು ಸಪ್ಲೈ ಮಾಡಬೇಕು. ಇವರೆಲ್ಲ ಇಷ್ಟು ಸೀರಿಯಸ್ ಆಗಿ ಮ್ಯಾಚ್ ನೋಡುವಾಗ ನಾವು ಸೀರಿಯಲ್ ನೋಡೋದು ಕನಸಿನ ಮಾತೆ ಬಿಡು. ಕ್ರಿಕೆಟ್ ಅಂದರೆ ಹಾಗೇನೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ, ನನ್ನಂಥ ಯಂಗ್ಸ್ಟರ್ಸಿಂದ ಹಿಡಿದು ಇಂಥ ಅಂಕಲ್ವರೆಗೂ ಕ್ರಿಕೆಟ್ ಅಂತಂದರೆ
ಎಲ್ಲರಿಗೂ ಇಷ್ಟ. ಆ ಕಾಲದಲ್ಲಿ ನಾನು ಪ್ಯಾಡ್ ಕಟ್ಕೊಂಡು ಫೀಲ್ಡ್ಗೆ ಇಳಿದೆ ಅಂತಂದರೆ ನಾನು ಹೊಡೀತಿದ್ದ ಏಟುಗಳಿಗೆ ಮ್ಯಾಚ್ ಎಲ್ಲ ಮುಗಿದ ಮೇಲೆ ಕಪಿಲ್ ದೇವ್, ಗವಾಸ್ಕರ್, GR ವಿಶ್ವನಾಥ್ ಎಲ್ಲರೂ ಓಡ್ಬಂದು ನನ್ನ ಹತ್ರ ಆಟೋಗ್ರಾಫ್ ತಗೊಳ್ಳೋರು. ಅಷ್ಟು ಚೆನ್ನಾಗಿ ಆಡ್ತಾ ಇದ್ದೆ ನಾನು. ಅಣ್ಣ, ಮ್ಯಾಚ್ ಶುರು ಆಯ್ತು. ಬಂದೆ ಬಂದೆ. ಓ, ಇವತ್ತು ಮ್ಯಾಚ್ ಅಲ್ವಾ, ಮರ್ತೇ ಬಿಟ್ಟಿದೆ. ಫೋರ್. ಈಗ ಜ್ವರ ಇಲ್ವಾ? ಛೇ, ತಾತ ನೀವು ಹೋಗ್ತೀರಾ? ಇಲ್ಲಪ್ಪ, ಮ್ಯಾಚ್ ಮುಗಿಯೋವರೆಗೂ ನಾನು ಎದ್ದು ಹೋಗೋದೇ ಇಲ್ಲ. ನಾನು ಕೇಳಿದ ಆಡೋಕ್ಕೆ. ಲಾಸ್ಟ್ ವಿಕೆಟು ನಾ ಹೋಗೋದ್ರೊಳಗೆ ಮ್ಯಾಚ್ ಮುಗಿದೋಗಿರುತ್ತೆ. ನೆಕ್ಸ್ಟ್ ಮ್ಯಾಚ್ಗೆ ಇವನ್ನೇ ಚೆನ್ನಾಗಿ ಆಡ್ತಾನೆ. ಅಭಿ 6. ನಾನು ಅಭಿ ಅಲ್ಲ, ಸಮರ್ಥ್. ಬ್ರೋ, ಸಿಕ್ಸರ್. ಅವ್ರು ಬಿಟ್ಟು ಹೋದ್ರು ಯಾವಾಗಲೂ ಇವನು ಅವ್ರು ಜಪ ಮಾಡೋದಂತೂ ಬಿಡಲ್ಲ.
ಏನು ನಡೀತಿದೆ? ಅವಿ ಹೇಗಿದ್ದಾನೆ? ಅವಿಗೆ ಸ್ವಲ್ಪ ಜ್ವರ ಇತ್ತು. ಜ್ವರನಾ? ಈಗ ಹೇಗಿದ್ದಾನೆ? ಈಗ ಪರವಾಗಿಲ್ಲ, ಆರಾಮಾಗಿದ್ದಾನೆ. ಎಲ್ಲರೂ ಮ್ಯಾಚ್ ನೋಡ್ತಾ ಇದ್ರು, ಆದರೆ ಅಭಿನ ತುಂಬ ಮಿಸ್ ಮಾಡ್ಕೊಂಡ. ಇಲ್ಲಿ ಅಭಿಗೂ ಹುಷಾರಿಲ್ಲ. ಹುಷಾರಿಲ್ವಾ? ಏನಾಯ್ತು? ಊಟ ಮಾಡಿದ್ನೋ ಇಲ್ವೋ? ಮಾತ್ರೆ ಕೊಟ್ರಾ? ಗಾಬರಿ ಆಗಬೇಡಿ, ಈಗ ಆರಾಮಾಗಿದ್ದಾನೆ. ಅವನು ಅಣ್ಣನ ಮಿಸ್ ಮಾಡ್ಕೋತಾ ಇದ್ದಾನೆ. ಹಾಗಾದರೆ ನಮ್ಮ ಕನಸು ನನಸಾಗೋ ಸಮಯ ತುಂಬ ದೂರ ಇಲ್ಲ ಅಂತ ಆಯಿತು. ಅದೇ ತಾನೇ ನಮ್ಮ ಉದ್ದೇಶ. ಮಕ್ಕಳು ಮನಸ್ತಾಪ ಬಿಟ್ಟು ಒಂದಾದರೆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತೆ. ಜೊತೆಯಲ್ಲಿದ್ದಾಗ ಜೊತೆಯಲ್ಲಿರೋರ ಬೆಲೆ ಗೊತ್ತಾಗಲ್ಲ, ಅವರಿಂದ ದೂರ ಆದಾಗ ಅವ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಅವರನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ ನನಗೆ ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ವಲ್ಲ. ಭೇಟಿರಕ್ಕಾಗ್ತಿಲ್ವಾ? ಬೆಳಗ್ಗೆ ತಾನೇ ಭೇಟಿಯಾಗಿದ್ವಿ. ಓ ಹೌದಲ್ಲ. ಈ ಮನೆಯಲ್ಲಿ ನೀವಿಲ್ಲದೆ ಮಕ್ಕಳಿಲ್ಲದೆ ಮನೆ ಒಂಥರ ಬಿಕೋ ಅಂತ ಇದೆ. ಅವಿಗೆ ಪಾಠ ಕಲ್ಸಕ್ಕೆ ಹೋಗಿ ಒಂದು ರೀತಿಲಿ ನಾನು ಪಾಠ ಕಲಿತಾ ಇದ್ದೀನಿ. ನೀವು ಪಾಠ ಕಲಿತಾ ಇದ್ದೀರಾ? ಏನು ಪಾಠ? ನಿಮ್ಮನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ದೂರ ಮಾಡ್ಕೋಬಾರ್ದು ಅನ್ನೋ ಪಾಠ. ಸರಿ ಸರಿ, ಮಕ್ಕಳು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಒಂದಾದ್ಮೇಲೆ ಎಲ್ಲರೂ ಅಲ್ಲೇ ಇರ್ತೀವಲ್ವಾ, ಎಲ್ಲ ಒಳ್ಳೇದಾಗತ್ತೆ ಬಿಡಿ. ಅಂದಾಗೆ ನಾಳೆ ಸಿಗೋದು ಮರಿಬಿಡಿ ತುಳಸಿಯವರೇ. ಸರಿ ಸರಿ, ಸಿಗ್ತೀನಿ. ಮಾವ, ಲೇಟ್ ಆಯ್ತು, ಮಲಗಲ್ವಾ? ಮಲಗಬೇಕು. ಅದು ಸರಿ, ನಿನಗೇನು ನಿದ್ದೆ ಬರ್ತಾ ಇಲ್ವಾ? ಎದ್ದೇ ಇದೆಯಾ? ಯಾರ ಜೊತೆಲ್ಲ ಫೋನಲ್ಲಿ ಮಾತಾಡ್ತಿದ್ದೆ? ಅದು ಆಗಲೇ ಅದು ಕಾಲ್ ಬಂದಿತ್ತು, ಯಾರು ಏನು ಅಂತ ವಿಚಾರಿಸ್ತಾ ಇದ್ದೆ. ಸರಿ ಮಾವ, ನಾನು ಮಲಗ್ತೀನಿ, ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಅಲ್ಲ, ನಾನು ಬರೋದಕ್ಕೆ ಮುಂಚೆ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ಲು. ನಾ ಬರ್ತಾ ಇದ್ದ ಹಾಗೆ ವಾಯ್ಸ್ ಕಮ್ಮಿ ಮಾಡಿಬಿಟ್ಲಲ್ಲ, ಯಾಕಿರಬಹುದು? ಅಣ್ಣ, ನೀನು ಅದಕ್ಕೆ ಜೊತೆನೇ ಮಾತಾಡ್ತಿದ್ದೆ ಅಂತ ನಿನ್ನ ಮುಖದಲ್ಲಿರೋ ನಗುನೇ ಹೇಳ್ತಿದೆ. ಅಂದರೆ ನೀವಿಬ್ಬರು ಜಗಳ ಆಡಿರೋದು ಸುಳ್ಳ ಅಥವಾ ಇಷ್ಟು ಬೇಗ ಒಂದಾಗ್ಬಿಟ್ರಾ? ನಾವಿಬ್ಬರು ದೂರ ಆಗಿದ್ರೆ ತಾನೇ ಮತ್ತೆ ಒಂದಾಗ ಓಕೆ. ಅಂದರೆ ಅಂದರೆ ಅಣ್ಣ, ಆ ಮಕ್ಕಳನ್ನ ಒಂದು ಮಾಡೋದಕ್ಕೆ ಹೋಗಿ ನೀವಿಬ್ಬರು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ? ಏನು ಮಾಡೋದು ಮಹೇಶ, ಅವರು ನಮ್ಮ ಮಕ್ಕಳೇ. ಶಿಕ್ಷೆ ಏನಿದ್ರು ನಮಗಿರಲಿ, ಪಾಠ ಮಾತ್ರ ಅವ್ರ ಪಾಲಿಗಿರಲಿ. ಇಂಥ ಅಪ್ಪ ಅಮ್ಮನ ಪಡೆಯೋದಕ್ಕೆ ಆ ಮಕ್ಕಳು ನಿಜವಾಗ್ಲೂ ಪುಣ್ಯ ಮಾಡಿದ್ರು ಅಣ್ಣ. ಇನ್ಮೇಲೆ ನಿಮ್ಮ ಟೀಮಲ್ಲಿ ನಾನು ಒಂದಾಗ್ತೀನಿ. ಆ ಇಬ್ಬರು ಮಕ್ಕಳನ್ನ ಒಂದು ಮಾಡೋದಕ್ಕೆ ನಾನು ನಿಮ್ಮಲ್ಲಿ ಒಂದಾಗಿರ್ತೀನಿ. ಸಮರ್ಥ್ ಎಲ್ಲಿ ಕರ್ಕೊಂಡು ಹೋಗ್ತಿದ್? ನಂಗೆ ಏನು ಹೇಳಿದ್ರು ಹ್ಞೂ ಹೌದು ಮಾತ್ರ ಹೇಳಬೇಕು. ಏನು ಹೇಳ್ತೀನಿ? ಮೆತ್ತು ಮಾತಾಡು. ಅಲ್ಲ ಸಮರ್ಥ್, ಚಿಕ್ಕ ಮಕ್ಕಳಿದ್ದಾಗ ಹ್ಞೂ ಅನ್ನೋ ಆಟ ಆಡ್ತಾ ಇದ್ವಿ. ಈಗ ನೀನು ಇದ್ದಕ್ಕಿದ್ದಾಗೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ಬೇಕು ಅಂದ್ರೆ? ಇದು ಆಟ ಅಲ್ಲ ಸರಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು. ನಾನು ಏನೇ ಹೇಳಿದ್ರು ಹ್ಞೂ ಹೌದಾ ಹೌದಾ ಅಂತ ಹೇಳು. ಬಾಸು, ಇವತ್ತು ಆಫೀಸಲ್ಲಿ ಪಾಪ ಅಭಿಮುಖ ನೋಡಕ್ಕಾಗ್ತಿರ್ಲಿಲ್ಲ. ಅಭಿ ಸರ್ ಇಲ್ಲದೆ ಆಫೀಸಲ್ಲಿ ಯಾವ ಕೆಲಸನೂ ಆಗ್ತಾ ಇಲ್ಲ. ಪಾಪ ಅಭಿ ಸರ್ ತುಂಬಾ ಟೆನ್ಷನಲ್ಲಿದ್ರು. ಹೌದಾ? ಇಡೀ ದಿನ ಮಂಕಾಗಿದ್ರು. ನಾನು ಅವ್ರನ್ನ ನೋಡಿ ಹುಷಾರಿಲ್ವೇನೋ ಅಂತ ಅನ್ಕೊಂಡೆ. ಮೋಸ್ಟ್ಲಿ ಅಭಿ ಸರ್ನ ತುಂಬಾ ಮಿಸ್ ಮಾಡ್ಕೋತಿದ್ರು ಅಂತ ಅನ್ಸುತ್ತೆ. ಹೌದಾ? ಯಾಕೆ ಕೇಳ್ತೀಯ? ಒಂದೊಂದು ನಿಮಿಷಕ್ಕೂ ಅಭಿ ಸರ್ ಕ್ಯಾಬಿನ್ ಹತ್ರ ಹೋಗಿ ಅಣ್ಣ ಬಂದ ಅಂತ ನೋಡ್ತಾ ಇದ್ರು. ಹೌದಾ? ಹೌದು ಸಿರಿ, ಊಟನೂ ಮಾಡಲಿಲ್ಲ.
ಆಫೀಸ್ ಕೆಲಸ ಹ್ಯಾಂಡ್ಲ್ ಮಾಡೋಕೆ ಅವ್ರ ಕೈಲಂತೂ ಸಾಧ್ಯನೇ ಇಲ್ಲ. ಹೀಗೆ ಆದರೆ ತಲೆ ಕೆಡಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೋತಾರೆ. ಹೌದಾ? ಹೌದೌದು. ಸಮರ್ಥ್, ಏನು ಹೇಳ್ತಿದ್ದೆ ನೀನು? ಅಭಿ ಹೇಗಿದ್ದಾನೆ? ಆರಾಮಾಗಿದ್ದಾನಾ? ಓ ಸರ್, ನೀವಿಲ್ಲೇ ಇದ್ರಾ? ನೀವಿಂದ ಮಲ್ಕೊಂಡಿಲ್ವಾ? ನಾನೇನೋ ಮಲ್ಕೊಂಡಿದ್ದೀರಾ ಅಂತ ಅನ್ಕೊಂಡೆ. ಇಲ್ಲ ಸಮರ್ಥ್, ನೀನು ಹೇಳು, ಅಭಿ ಹೇಗಿದ್ದಾನೆ? ಅವ್ರಿಗೇನು ಸರ್, ಆರಾಮಾಗೇ ಇದ್ದಾರೆ. ನೀವೇನು ತಲೆ ಕೆಡ್ಸ್ಕೊಬೇಡಿ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನೀವಿರಿ. ಹೋಗಿ ಮಲ್ಕೊಳ್ಳಿ. ಸರಿ, ನಡಿ, ಲೇಟ್ ಆಗ್ತಿದೆ, ನೋಡ್ಬೇಡ. ಇದಾ ತಮ್ಮ ಪ್ಲಾನು? ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ಹೇಳೋಷ್ಟು ಟೈಮ್ ಇರಲಿಲ್ಲ ಸಿರಿ. ಅದು ಸರಿ, ಏನು ಇದ್ದಕ್ಕಿದ್ದಾಗೆ ಅಣ್ಣ ತಮ್ಮನ್ನ ಒಂದು ಮಾಡೋಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ತಮಗೆ? ಒಂದು ವೇಳೆ ಅವರಿಬ್ರು ನನ್ನಿಂದನೇ ದೂರ ಆಗಿರ್ಬೋದಲ್ವಾ? ಹಾಗೇನಾದರೂ ಆಗಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕೆ ಈ ಥರ ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸನೇ, ಮುಂದುವರಿಸಿ. ಆಮೇಲೆ ಎಲ್ಲರೂ ಒಂದಾಗಿದ್ದರೆ ಜೀವನ ಸಂತೋಷವಾಗಿರುತ್ತೆ. ಅದು ತಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನನಗೆ ನಿದ್ದೆ ಬರ್ತಾ ಇದೆ, ಮಲ್ಕೋತೀನಿ. ಅಮ್ಮ, ಮಾರ್ಕೆಟಿಗೆ ಹೊರಟ್ರಾ? ಬನ್ನಿ, ನಾನು ಬರ್ತೀನಿ. ಪುಟ್ಟ ನೀನಾ? ಈ ಮನೆ ತುಂಬ ಜನ ಇದ್ದಾರೆ, ಕೆಲಸ ಜಾಸ್ತಿ ಇದೆ. ನೀನು ಮನೇಲೇ ಇರು, ನಾನು ಒಬ್ಳೆ ಹೋಗಿ ಬರ್ತೀನಿ. ಹಲೋ, ಹಾಂ ಹಾಂ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಬರ್ತೀನಿ. ಸರಿ. ತುಳಸಿ, ಜಂಪಿಂಡ ಎಲ್ಲಿದೆಯಾ? ಬಾರೋ. ಏನ್ ತಾತ? ನಿಮ್ಮಮ್ಮ ಎಲ್ಲೋ ಹೊರಗಡೆ ಹೋಗ್ಬೇಕಂತೆ, ಕರ್ಕೊಂಡು. ಅಯ್ಯೋ ಪಾಪು, ಯಾಕೆ? ನಾನೊಬ್ಳೆ ಹೋಗಿ ಬರ್ತೀನಿ ಮಾವ. ಹ್ಞೂ, ನನಗೂ ಕೆಲಸ ಇದೆ, ನಾನು ಹೊರಡಬೇಕು. ಹೌದೌದು, ಅವನಿಗೂ ಕೆಲಸ ಇದೆ. ಅವನ ಕೆಲ್ಸಕ್ಕೆ ಹೋಗಲಿ, ನಾನು ಹೋಗ್ತೀನಿ. ಅಮ್ಮ, ನನಗೇನು ಕೆಲಸ ಇಲ್ಲ, ನಾನು ನಿನ್ನ ಜೊತೆ ಬರ್ತೀನಿ. ಇವಳಿಗೇನೋ ಕೆಲಸ ಇಲ್ವಂತೆ, ಇವಳನ್ನ ಕರ್ಕೊಂಡು ಹೋಗು. ಪುಟಿ, ಪಾಪ ಪೂರ್ಣಿ ಒಬ್ಳೆ ಮನೇಲಿರ್ತಾಳೆ. ನೀನು ನನ್ನ ಜೊತೆ ಬಂದ್ಬಿಟ್ರೆ ಅವಳಿಗೆ ಬೇಜಾರಾಗತ್ತೆ ಅಲ್ವಾ? ಅದು ಅಲ್ಲದೆ ತರಕಾರಿ ತರಕ್ಕೆ ಮನೆಯವರೆಲ್ಲ ಯಾಕೆ ಬರಬೇಕು? ಸರಿ ಸರಿ, ನಾನು ಹೋಗ್ತೀನಿ, ಲೇಟ್ ಆಯಿತು. ಮನೆಯವ್ರು ಎಲ್ಲರೂ ಕಣ್ ತಪ್ಪಿಸಿ ಬರೋ ಅಷ್ಟೊದಕ್ಕೆ ಸಾಕಾಗೋಯ್ತು ಮಾಧವರೇ. ಮದುವೆ ಆಗಿದ್ರು ನಾವು ಹೀಗೆ ಕದ್ದು ಮುಚ್ಚಿ ಓಣಿಲಿ ಮೀಟ್ ಮಾಡೋಗಾಗಿದೆ. ನನಗೂ ಅದೇ ಬೇಜಾರು. ನಿಮ್ಮನ್ನು ನೋಡಿದ್ರೆ ಪಾಪ ಅನಿಸುತ್ತೆ. ನೀವು ಪಾಪನೇ ತುಳಸಿಯವರೇ. ನೀವು ನನಗೋಸ್ಕರ, ನಮ್ಮ ಮನೆಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ಸ್ ತುಳಸಿಯವರೇ. ಅದು ಕಷ್ಟ ಅಲ್ಲ, ಕರ್ತವ್ಯ. ಮಕ್ಕಳೆಲ್ಲರೂ ಒಂದಾಗಿರೋದನ್ನ ನೋಡೋದು ತಾಯಿ ಕನಸು. ಅದಕ್ಕೆ ನಿಮ್ಮ ಥ್ಯಾಂಕ್ಸ್ ಕಿಂಗ್ಸ್ ಎಲ್ಲ ಬೇಕಾಗಿಲ್ಲ. ಆಯ್ತು ಬಿಡಿ, ಮಾತಲ್ಲಿ ನಿಮ್ಮನ್ನು ಗೆಲ್ಲಕ್ಕಾಗತ್ತಾ? ಅಂದಾಗೆ ನಮ್ಮ ಮುಂದಿನ ಪ್ಲ್ಯಾನ್ ಏನು? ಇಲ್ಲಿವರೆಗೂ ನಾನು ಪ್ಲ್ಯಾನ್ ಮಾಡಿದ್ದೀನಿ, ಇನ್ನು ಮುಂದೆ ನೀವು ಪ್ಲ್ಯಾನ್ ಮಾಡಬೇಕು. ಅಯ್ಯೋ, ನನಗದೆಲ್ಲ ತೋಚೋದೇ ಇಲ್ಲ. ನೀವು ಏನು ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಹೊರಿಸಿದ್ರೆ ಹೇಗೆ? ಇನ್ಮೇಲಿಂದ ನೀವೇ ಯೋಚನೆ ಮಾಡಿ, ನಾನಂತೂ ಏನು ಹೇಳಲ್ಲ. ಪ್ಲೀಸ್ ತುಳಸಿಯವರೇ, ನೀವು ಈ ಥರ ಹೇಳಿದ್ರೆ ನನಗೇನು ಗೊತ್ತಾಗಲ್ಲ, ಬ್ಲ್ಯಾಂಕ್ ಆಗಿಬಿಡ್ತೀನಿ. ಈಗ ನನಗೂ ಏನು ಗೊತ್ತಾಗ್ತಾ ಇಲ್ಲ. ತುಳಸಿಯವರೇ ಪ್ಲೀಸ್.